ನೀನು ಏಕೆ ಬೇಗನೆ ಬಂದೆ? ಇದಕ್ಕೆ ಇಂಗ್ಲೀಷ್ನಲ್ಲಿ ವೈ ಡಿಡ್ ಯು ಕಮ್ ಅರ್ಲಿ? ವೈ ಡಿಡ್ ಯು ಕಮ್ ಅರ್ಲಿ? ನೆಕ್ಸ್ಟ್, ಎಷ್ಟು ಸಾಧ್ಯವೋ ಅಷ್ಟು ಬೇಗ. ಇದನ್ನು ಇಂಗ್ಲೀಷ್ನಲ್ಲಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ ಹೇಳ್ತೀವಿ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಬೇಗನೆ ಕೆಳಗೆ ಬಾ. ಕಮ್ ಡೌನ್ ಕ್ವಿಕ್ಲಿ. ಕಮ್ ಡೌನ್ ಕ್ವಿಕ್ಲಿ. ನೆಕ್ಸ್ಟ್ ಸೆಂಟೆನ್ಸ್, ನೀನು ಏನು ಹೇಳಿದ್ದೆ? ನೀನು ಏನು ಹೇಳಿದ್ದಿ? ವಾಟ್ ಡಿಡ್ ಯು ಸೇ? ವಾಟ್ ಡಿಡ್ ಯು ಸೇ? ನೆಕ್ಸ್ಟ್, ಅವನು ತುಂಬ ಕಿರಿಕಿರಿ. ಹಿ ಈಸ್ ವೆರಿ ಅನಾಯಿಂಗ್. ಹಿ ಈಸ್ ವೆರಿ ಅನಾಯಿಂಗ್ ಅಂತ ಹೇಳ್ತೀವಿ. ಎಲ್ಲ ತಯಾರಾಗಿದೆ. ಎವ್ರಿಥಿಂಗ್ ಈಸ್ ರೆಡಿ. ಎವ್ರಿಥಿಂಗ್ ಈಸ್ ರೆಡಿ. ಎಲ್ಲ ತಯಾರಾಗಿದೆ. ನಿನ್ನ ದಿನ ಹೇಗಿತ್ತು? ಹೌ ವಾಸ್ ಯುವರ್ ಡೇ? ಹೌ ವಾಸ್ ಯುವರ್ ಡೇ? ನಿನ್ನ ದಿನ ಹೇಗಿತ್ತು? ನಿನಗೆ ಹಣ ಯಾವಾಗ ಬೇಕು? ವೆನ್ ಡು ಯು ವಾಂಟ್ ಮನಿ? ವೆನ್ ಡು ಯು ವಾಂಟ್ ಮನಿ? ನಿನಗೆ ಹಣ ಯಾವಾಗ ಬೇಕು? ನಾನು ಅವರ ಸಹಾಯ ಕೇಳಲಿಲ್ಲ. ಐ ಡೋಂಟ್ ಆಸ್ಕ್ ದೇರ್ ಹೆಲ್ಪ್. ಐ ಡೋಂಟ್ ಆಸ್ಕ್ ದೇರ್ ಹೆಲ್ಪ್. ನಾನು ಕೂಡ ಗಮನಿಸಿದೆ. ಐ ಹ್ಯಾವ್ ಆಲ್ಸೋ ನೋಟಿಸ್ಡ್. ಐ ಹ್ಯಾವ್ ಆಲ್ಸೋ ನೋಟಿಸ್ಡ್. ನಾನು ಕೂಡ ಗಮನಿಸಿದೆ. ನಿನಗೆ ಯಾರ ಮೇಲೆ ಅನುಮಾನ ಇದೆ? whom do you suspect? whom do you suspect? next sentence, ನೀನು ಹೇಳೋದು ನನಗೆ ಕೇಳಿಸ್ತಿಲ್ಲ. ಇದಕ್ಕೆ ಐ ಕಾಂಟ್ ಹಿಯರ್ ಯು. ಐ ಕಾಂಟ್ ಹಿಯರ್ ಯು. ಅವನು ತುಂಬ ಜನಪ್ರಿಯ. he is very famous. he is very famous. ನಾನು ಅವನನ್ನು ಮದುವೆಯಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. I have decided to marry him. I have decided to marry him ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅವನು ನನಗೆ ತುಂಬ ಸಹಾಯ ಮಾಡಿದ್ದಾನೆ. He has helped me a lot. He has helped me a lot ಅಂತ ಹೇಳ್ತೀವಿ. ನೆಕ್ಸ್ಟ್, ನಾನು ನಿನ್ನನ್ನು ಮತ್ತೊಮ್ಮೆ ಭೇಟಿಯಾಗುತ್ತೇನೆ. ಐ ವಿಲ್ ಮೀಟ್ ಯು ಅಗೇನ್. ಐ ವಿಲ್ ಮೀಟ್ ಯು ಅಗೇನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅದರ ಅಗತ್ಯವಿಲ್ಲ. ನೋ ನೀಡ್ ಫಾರ್ ದ್ಯಾಟ್. ನೋ ನೀಡ್ ಫಾರ್ ದ್ಯಾಟ್. ಎಲ್ಲ ದೇವರ ದಯೆ. ಆಲ್ ಬೈ ಗಾಡ್ಸ್ ಗ್ರೇಸ್. ಆಲ್ ಬೈ ಗಾಡ್ಸ್ ಗ್ರೇಸ್. ಅವನಿಗೆ ಓದಲು ಬಿಡಿ. ಲೆಟ್ ಹಿಮ್ ಸ್ಟಡಿ. ಲೆಟ್ ಹಿಮ್ ಸ್ಟಡಿ. ಥ್ಯಾಂಕ್ ಯು.